ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಶೀರಾ ಅಂತ ಮಾಡ್ತಾ ಇದ್ದೀನಿ, ಅಥವಾ ಸಜ್ಜಿಗೆ ಅಂತ ಕರಿಬೋದು. ಕೆಲವರು ಇದನ್ನ ಕೇಸರಿ ಬಾತ್ ಅಂತ ಕರೀತಾರೆ, ಆದರೆ ಕೇಸರಿ ಹಾಕಿರೋದಿಲ್ಲ. ಇದನ್ನ ಸಾಮಾನ್ಯವಾಗಿ ಶೀರಾ ಅಂತ ರವೆ ಇಂದ ಮಾಡುವಂಥದ್ದು. ತುಂಬಾ ಸುಲಭನಾಗಿ ಮಾಡುವಂಥದ್ದು, ಮನೆಯಲ್ಲಿ ಇರೋ ಪದಾರ್ಥಗಳಿಂದ ಮಾಡುವಂಥದ್ದು. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲೆ ತಗೊಂಡಿದ್ದೀನಿ. ಆದಷ್ಟು ದಪ್ಪ ತಳದು ತಗೊಂಡ್ರೆ ಚೆನ್ನಾಗಿರುತ್ತೆ. 1 ಕಪ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದೆ. ಅದಕ್ಕೆ ನಾನು ಈಗ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗಾದ ತಕ್ಷಣ ತೆಕ್ಕೊಂಡ್ಬಿಡೋಣ ಒಂದು ಬಟ್ಲಿಗೆ. ಈಗ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದ ನಂತರ ನಾನು ಕಟ್ ಮಾಡ್ಕೋತೀನಿ. ಆಗ ಸುಲಭ ಆಗುತ್ತೆ ಕಟ್ ಮಾಡ್ಕೊಳ್ಳೋದು. ಈಗ ತುಪ್ಪ ಕಾದಿದೆ. ಅದಕ್ಕೆ ಅಷ್ಟೇ ಪ್ರಮಾಣದ ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಅಕಸ್ಮಾತಾಗಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ, ಉಪ್ಪಿಟ್ಟಿನ ರವೆ ಇದ್ದರೆ ಅದನ್ನು ಒಂದು ಸುತ್ತಿಸ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೋಬೋದು. ಈಗ ಸಣ್ಣ ಊರಿನಲ್ಲಿ ಸುಮಾರು ಒಂದು 7-8 ನಿಮಿಷ ಈ ರೀತಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಟಿಪ್ಸ್ ಕೂಡ ಇದರಲ್ಲಿ ಇದೆ, ತುಂಬ ಚೆನ್ನಾಗಿ ಬರೋ ಹಾಗೆ. ಮತ್ತು ಯಾವಾಗಲೇ ತಿಂದ್ರೂ ನೀವು ತುಂಬ ಸಾಫ್ಟಾಗಿರೋಕ್ಕೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ತುಪ್ಪದಲ್ಲಿ ಒಳ್ಳೆ ಘಮ ಬರೋ ತನಕ, ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಕಣನೂ ಚೆನ್ನಾಗಿ ಅರಳಬೇಕು. ಅದುವರ ತನಕ ಈ ರೀತಿಯಾಗಿ ಹುರ್ಕೋತಾ ಇರಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂತಂದರೆ ಇನ್ನೂ 1-2 ನಿಮಿಷ ಹುರ್ಕೋಬೇಕಾಗತ್ತೆ. ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ 1ಕ್ಕೆ 3ರಷ್ಟು, ಅಂದರೆ 1 ರವೆ ಆದರೆ 3ರಷ್ಟು ಕಾದಿರೋ ನೀರನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು, ಯಾಕೆಂದರೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈನ ದೂರ ಇಟ್ಕೊಂಡು ನಿಧಾನಕ್ಕೆ ಪೂರ್ತಿಯಾಗಿ, ಅಂದರೆ 3 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲೂ ಗಂಟಾಗಲ್ಲ, ಯಾಕೆಂದರೆ ನಾವು ಚೆನ್ನಾಗಿ ಹುರಿದಿದ್ದೀವಿ, ತುಪ್ಪ ಕೂಡ ಇದೆ. ಈಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಮುಚ್ಚಳ ಮುಚ್ಚಿ 1 ಅಥವಾ 1.5 ನಿಮಿಷ ಬಿಡೋಣ. ಅಷ್ಟೊತ್ತು ತನಕ ಅದು ಚೆನ್ನಾಗಿ ಬೇಯುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗಾಗಲೇ ಬೆಂದಿದೆ, ಆದರೂ 1.5 ನಿಮಿಷ ಬಿಡೋಣ ಮುಚ್ಚಳ ಮುಚ್ಚಿ. ಈಗ 1.5 ನಿಮಿಷ ಆಗಿದೆ, ಸಂಪೂರ್ಣವಾಗಿ ಬೆಂದಿದೆ. ನೋಡಿ, ಸಾಫ್ಟಾಗಿ ಕೂಡ ಆಗಿದೆ. ಈಗ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ಕಪ್ನಷ್ಟು ಸಕ್ಕರೆನ ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಸಿಹಿ ತುಂಬ ಬೇಕು ಅಂತಂದರೆ ಇನ್ನೂ 1-2 ಸ್ಪೂನ್ನಷ್ಟು ಹಾಕ್ಕೋಬೋದು, ಆದರೆ ಇಷ್ಟು ಸಿಹಿ ಸಾಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಎಲ್ಲವೂ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸಕ್ಕರೆನ ಹಾಕ್ಕೊಂಡಾಗ ಸ್ವಲ್ಪ ನೀರಾಗುತ್ತೆ, ಅದು ಕರಗ್ತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಮುಚ್ಚಳ ಮುಚ್ಚಿ ಒಂದು 30ರಿಂದ 1 ನಿಮಿಷದ ತನಕ, ಅಂದರೆ 30 ಸೆಕೆಂಡು ಇಲ್ಲ 1 ನಿಮಿಷ ಬಿಡಬೇಕಾಗತ್ತೆ ಮುಚ್ಚಳ ಮುಚ್ಚಿ. ನೋಡಿ, ಸ್ವಲ್ಪ ನೀರಾಗಿದೆ, ಕ್ರಮೇಣ ಅದು ಸರಿ ಹೋಗುತ್ತೆ. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. 30 ಸೆಕೆಂಡು ಅಥವಾ 1 ನಿಮಿಷ ಬಿಟ್ಟರೆ ಸಾಕು. ಈಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ, ಸಕ್ಕರೆ ಸಂಪೂರ್ಣವಾಗಿ ಕರಗಿದೆ. ಇದಕ್ಕೆ ನಾವು ಈಗಾಗಲೇ ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ, ಎಲ್ಲೂ ಗಂಟಿಲ್ಲ, ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿದೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಬೇಕಾದಲ್ಲಿ ಕೇಸರಿ ದಳನ ಹಾಕ್ಕೋಬೋದು, ಕಲರ್ಗಲ್ಲ, ಅಲಂಕಾರಕ್ಕೆ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಚಳಿಗೆ ಏನಾದರೂ ಸಿಹಿ ತಿನ್ನಬೇಕು ಅಂತ ಇಷ್ಟ ಇದ್ದಲ್ಲಿ ತಕ್ಷಣ ಮಾಡ್ಕೋಬೋದು. ಒಂದು 20 ನಿಮಿಷದಲ್ಲಿ ತಯಾರಾಗತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬಿಸಿ ಬಿಸಿಯಾಗಿ ತಿಂತೀರಾ ಅಷ್ಟೇ ಚೆನ್ನಾಗಿರುತ್ತೆ. ಈ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ಮತ್ತು ಪರ್ಫೆಕ್ಟ್ ಮೆಷರ್ಮೆಂಟ್ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿರೋ ಈ ಶೀರಾ ರೆಡಿಯಾಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.